ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಕನೂರು ಗ್ರಾಮದಲ್ಲಿ ನಿರಂತರ ಮಳೆಯಿಂದಾಗಿ ಹದಗೆಟ್ಟಿರುವಂತಹ ರಸ್ತೆ ತುಂಬೆಲ್ಲ ತಗ್ಗು ಗುಂಡಿಗಳು, ಕೆಸರು ತುಂಬಿದ ರಸ್ತೆಯಲ್ಲಿ ವಾಹನಗಳ ಸಂಚಾರ. ಶಾಲಾ ಮಕ್ಕಳಿಗೆ ತೊಂದರೆಯಾಗಿದೆ. ಗರ್ಭಿಣಿ ಮಹಿಳೆಯರನ್ನು ಆಸ್ಪತ್ರೆಗೆ ಸಾಗಿಸಬೇಕಾದರೆ ತುಂಬಾ ತೊಂದರೆಯಾಗುತ್ತಿದೆ. ಇಷ್ಟೆಲ್ಲ ಆದರೂ ಜನಪ್ರತಿನಿಧಿಗಳು ಹಾಗೂ ತಾಲೂಕು ಆಡಳಿತ ನಮ್ಮ ಜಕನೂರು ಗ್ರಾಮದ ಕಡೆಗೆ ಗಮನವನ್ನು ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ನನ್ನ ಹೆಸರು ಶ್ರೀಕಾಂತ್ ಅಂತ, ನಮ್ಮೂರು ಜಕನೂರ್ ಅಂತ. ನಮ್ಮ ಈ ರೋಡ್ ಅಂತ ತುಂಬಾ ಖರಾಬ್ ಆಗಿದೆ. ಇದಕ್ಕೆ ಎಲ್ಲರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕಾಗಿ ವಿನಂತಿ ಸರ್. ಇದು ಕೇಳ್ಕೊಳಾಗ್ತಿರ ನಾವು. ಇಲ್ಲಿ ನಮಗೂ ಎಲ್ಲಾ ಜನರಿಗೆ ಬಹಳ ಪರದಾಡೋದು ಬಹಳ ತೊಂದರೆ ಆಗತ್ತದ ಸರ್. ಎಲ್ಲಾ ಅಡ್ಡಾಡೋದು ಬಹಳ ಸಿಕ್ಕಾಪಟ್ಟೆ ತೊಂದರೆ ನಡೆದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಇದಕ್ಕೆ ರೋಡಿನ ಸಂಬಂಧ ಗಮನ ಹರಿಸ್ಬೇಕು ಸರ್. ಬಹಳ ದಿನ ತುಂಬಾ ವರ್ಷ ಆಯ್ತದ ರೋಡ್ ಆಗೇ ಇಲ್ರಿ. ಅದಕ್ಕಾಗಿ ಜನರಿಗೆ ಬಹಳ ಕಷ್ಟ ನಡೆದ ಸರ್ ಎಲ್ಲ ಹೋಗಕ ಬರೋರಿಗೆ. ಮತ್ತೆ ನಾವು ಡ್ರೈವರ್ ಸರ್, ನಾನು ಆಟೋ ಡ್ರೈವರ್. ಮತ್ತ ನಮಗೂ ಸಿಕ್ಕಾಪಟ್ಟಿ ತೊಂದರೆ ಆಗತ್ತ ಸರ್ ಈ ರೋಡ್ನಾಗ. ಯಾಕ್ರಿ ಹಿಂಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋಬೇಕ್ರಿ ಇದ್ರ ಬಗ್ಗೆ. ಹಿಂಗಾಗಿ ಸರ್ ರೋಡಿನ ಸ್ವಲ್ಪ ಬಹಳ ಪ್ರಾಬ್ಲಮ್ ಐತಿ ಸರ್. ಇಲ್ಲಿಂದ ಒಂದು ಮಿನಿಮಮ್ ಇಲ್ಲ ಅಂದ್ರೆ ಒಂದ್ 4 ಕಿಲೋಮೀಟರ್ ಸರ್ ಇದು ಮಿನಿಮಮ್. ಕಂಬ್ರಿ ಮಠದಿಂದ ಸರ್ ಇದು ಜಕನೂರ್ ರೋಡ್ಗೂ ಬಹಳ ಸುಮಾರು ಆಗೈತೆ ಸರ್ ರೋಡ್. ಇದಕ್ಕಾಗಿ ಸ್ವಲ್ಪ ಗಮನ ಹರಿಸ್ಬೇಕು ಸರ್. ಇದಕ್ಕ ಗುಡಗುಂಟಿ ಸಾಹೇಬರಾಗ್ಲಿ, ಅದಕ್ಕೆಲ್ಲ PWD ಆಫೀಸ್ಗಳಾಗ್ಲಿ ಎಲ್ಲಾರು ಕೂಡ ಇದಕ್ಕೆ ಸ್ವಲ್ಪ ಗಮನ ಹರಿಸ್ಬೇಕಾಗಿ ವಿನಂತಿ ಸರ್ ಈಗ ರೋಡಿನ ಬಗ್ಗೆ. ಹಾ ಹೋಗ್ತೀವಿ ಸರ್. ರೋಡ್ ನೋಡಿ ಇಲ್ಲ ಸರ್, ಎಲ್ಲಾ ಬೈತಾರ ಸರ್. ಎಂತ ಊರಪ್ಪ ನಿಮ್ದು, ಏನು ರೋಡ ಮಾಡ್ಸಲ್ಲ, ನಿಮ್ ಊರನವ್ರಿಗೆಲ್ಲ ಹೇಳ್ಬೇಕಲ್ಲ ಅಂತಾರ ಸರ್. ನಾವ್ರ ಏನ್ ಮಾಡೋದು ಹೇಳ್ರಿ, ಮ್ಯಾಗಿನ ಅಧಿಕಾರಿಗಳೇ ಮಾಡ್ಲಿಲ್ಲ ಅಂದ್ರ ನಾವು ಏನ್ ಮಾಡಕ್ ಬರಲ್ಲ ಸರ್. ಅದಕ್ಕ ಹೌದಿಲ್ರಿ. ಈಗ ಎಂತ ರೋಡಿ ಕರ್ಕೊಂಡ್ ನಮ್ನ ಹಿಂಗ ಏನಾರ
ಇಲ್ಲ ಹೌದು ಸರ್ ಅಂತಾರ ಸರ್ ಮತ್ತೆ ಏನ್ ಮಾಡೋದು ಸರ್ ನಿರ್ವಹಣೆ ಇಲ್ಲ ನಮ್ದಂತ್ರ ಹೊಟ್ಟೆ ಇದ್ದಾಗ ಸರ್ ನಾವ್ ಹೆಂಗಾಗ್ಲಿ ಹೊಡಿಬೇಕಲ್ರಿ ಸರ್ ಗಾಡಿ ಮತ್ ನಮ್ದು ಹೊಟ್ಟೆ ಇದ್ದಾಗ ಬಿಡಾಕ ಬರಲ್ರಿ ಸರ್ ನಾವು ಹಿಂಗಾಗಿ ಜನರಿಗೆ ಬಹಳ ತುಂಬಾ ಇದಾಗತ್ತೆ ಸರ್ ಈ ರೋಡಿನ ಸಲುವಾಗಿ ಮತ್ ನಮ್ದು ಹೊಟ್ಟೆಪ್ಪ ನಡಿಬೇಕಲ್ರಿ ಸರ್ ಹೆಂಗ ಹೆಸರು ಮಾಂತೇಶ್ ಗುರವ್ ಅಂತ ಹೇಳ್ರಿ ಇಲ್ಲಿ ನಾವು ಪ್ರಗತಿಪರ ರೈತರು ಜಕ್ನವ್ರಿ ಡಾಂಬರ್ ರೋಡ್ ಅಂತ ಎಲ್ಲ ಹದಗೆಟ್ಟ ಸಾಹೇಬ್ರ 1 ವರ್ಷ ಆತ್ ಯಾರು ನೋಡಾಕ ತಯಾರಿಲ್ರಿ ಈಗ ಆಲ್ರೆಡಿ ಈಗ ರವಿವಾರದು ನಮ್ಮಲ್ಲಿ ಈ ಕಡೆ ಒಂದು 1000 ಗಾಡಿಗಳು ಬರ್ತಾವ್ರಿ 2 ಮಠ ಅದಾವು ಅವ್ರು ಬರೋರು ಎಲ್ಲಾರು ಇಡೀ ರಾಜಕೀಯನ ಗೊತ್ತೈತಿ ಹಾದಿ ಕೆಟ್ಟದ್ ಜಮಖಂಡಿ ಇರೋರು ಯಾರಿಗೂ ಒಬ್ಬರಿಗೆ ಗೊತ್ತಿಲ್ಲ ಈ ಕಡೆ ಯಾರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ದು ರಿಕ್ವೆಸ್ಟ್ ನೋಡ್ಬೇಕಂತ ಹೇಳ್ರಿ ಈ ಹಾದಿ ರೆಡಿ ಜಲ್ದಿ ಮಾಡ್ಬೇಕ್ರಿ ಸಾವು ನೋವುಗಳು ಆಗೋಕ್ಕಿಂತ ಪೂರ್ವದಾಗ ನೋಡ್ಬೇಕಂತ ಹೇಳಿ ನಾವು ಕೇಳ್ಕೊತೀವಿ ಅವ್ರಿಗೆ ಈಗ ಬೈಕ್ ನ ಹೋಗ್ತಿರ್ತಾರ ಸ್ಪೀಡ್ ಆಗಿ ಬೀಳ್ತಾರ ರಗಡೆ ಮಂದಿ ಬಿದ್ದಾರಿ ನಾವು ಎಬ್ಸಿವ್ರಿ ಈಗ ನಾ ಲೇಬರ್ ತಗೊಂಡ್ ಹೊಂಟಿ ನೋಡ್ರಿ 15 ಮಂದಿ ಇದಾರೆ ಅದ್ರಾಗ ಹೋಗುದ್ರಾಗ ಅವಸರದಾಗ ಹೋದೇವ್ರಿ ಯಾರು ನಡ ಮುರಿತಾವ ಗೊತ್ತಿಲ್ಲ ಪಾಪ ಅವರು ಅವಸರಿರ್ತಾವ ನಮ್ಮ ಅವಸರಿರ್ತಾವ ಸ್ವಲ್ಪ ಅಧಿಕಾರಿಗಳು ಎಚ್ಚೆಚ್ಕೊಂಡ್ ನೋಡ್ಕೊಂಡ್ರೆ ಬಹಳ ಚಲೋ ಆಕತ್ರಿ ಎಮರ್ಜೆನ್ಸಿ ಡೆಲಿವರಿ ಪೇಷಂಟ್ ಹಂಗ ರಗಡೆ ಅದಾವ್ರಿ ಸರ್ ಇಲ್ಲ ಹಾದಾಗ ಡೆಲಿವರಿ ಆಗ್ಯಾವ್ರಿ ಮನೆ ಹೋಗೋ ಮುಂದ ಗೊಚ್ಕಿಗ್ರಿ ಬಹಳ ಸಮಸ್ಯೆ ಐತ್ರಿ ನೋಡ್ಬೇಕಂತ ಹೇಳಿ ಕೇಳ್ಕೊತೀವ್ರಿ ಯಾರ ರಸ್ತೆ ಇದಕ್ಕ ಜಮಖಂಡಿಯಿಂದ ಜಕ್ನೂರ್ ರೀ ಗಲಗಲಿ ರಸ್ತಾ ರೀ ಗಲಗಲಿ ರೋಡ್ ಜಮಖಂಡಿಯಿಂದ ಗಲಗಲಿ ರೋಡ್ ರೀ ಜಕ್ನೂರ್ ಅವರು ಹಾ ಜಕ್ನೂರ್ ಅವ್ರಿ ನಾವ್ ಇಲ್ಲಿ ಅವ್ರಿ ಇಲ್ಲಿ ಮಠಕ್ಕೆ ಹೋಗಿ ಬರ್ಬೇಕಾರ 20 ನಿಮಿಷ ಬೇಕ್ರಿ ಜಮಖಂಡಿಗೆ ಹೋಗಿ ಬರ್ಬೇಕಾರ 40 ನಿಮಿಷ ಬೇಕ್ರಿ 2 ಕಿಲೋಮೀಟರ್ದಾಗ 20 ನಿಮಿಷ ಟೈಮ್ ಬೇಕು ನೋಡ್ರಿ ಸರ್ ಆ ಪರಿಸ್ಥಿತಿ ಐತ್ರಿ ಸ್ವಲ್ಪ ಜಲ್ದಿ ನೋಡಿದ್ರೆ ಅನುಕೂಲ ಆಗತ್ ನೋಡ್ರಿ ರಿಕ್ವೆಸ್ಟ್ ನಮ್ದ ನಾವು ಕೂಲೂರು ಗ್ರಾಮದವ್ರು ನಿಮ್ ಹೆಸರೇನ್ರಿ ಅಪ್ಪಣ್ಣ ಕೊಣ್ಣೂರ ಅವ್ರಿ ಕೂಲೂರು ಗ್ರಾಮ ನಮ್ದೇನ್ ಈ ತಾಲೂಕಂತೂ ಇಲ್ಲ ನಾವು ಬೀಳ್ಗಿ ತಾಲೂಕ ನಮ್ಮ ಏನದಾವು ಬೀಳ್ಗಿ ತಾಲೂಕದ ರೋಡ್ ಹೆಂಗ್ ಅದಾವು ನೋಡಣ್ಣ ಒಂದೇ ಆಟ ಇವತ್ ನಾ ಹೇಳ್ತನು ಆನಂದ್ ನ್ಯಾಮಗೌಡ ಇದ್ದಾಗೂ ಹೇಳಿದೆ ಈಗ ಬಂದಾನ ಯಾರು ಇವ್ರ ಗುರುಗುಂಟಿ ಇವ್ ಇದ್ದಾಗ ಹೇಳ್ತನು ಮೊದಲ ಬಂದ ತಾನ ಅಡ್ಡಾಡತ್ ಹೇಳ್ತನ ನಾನು ಹಿಂಗೆ ಅವ ಈಗ ಬೀಳ್ಗಿ ತಾಲೂಕ ರೋಡ್ ನೋಡಣ್ಣ ಬಿಳಿಗಿ ತಾಲೂಕ ಹೆಂಗದಾವು ಇಲ್ಲಿ ಬಂದು ಜಮಖಂಡಿ ತಾಲೂಕದ ಹೆಂಗದಾವ ನೋಡಣ್ಣ ನಾವು ಕೂಲಿಂದ ಜಮಖಂಡಿ ಬರ್ಬೇಕಾದ್ರ ನಾವ್ ಇಲ್ಲಿ ತಾಲೂಕ ಬ್ಯಾಡ ಅನ್ಸೂರ್ ಲೆಕ್ಕಕ್ ಬಂದಿ ನಾವು ಇನ್ನ ನಾನು ಈ ಜಮಖಂಡಿ ತಾಲೂಕ ಬ್ಯಾಡಪ್ಪ ಅನ್ನೋ ಇದು ಬಿಳಿಗಿ ತಾಲೂಕಿಂದ ಜಮಖಂಡಿ ಬರಾಕ ನನ್ಗೆ ವಾಲಿ ಆಗ್ಬಿಟ್ಟತೆ ರೋಡ್ ಸಂಬಂಧ ಇಲ್ಲಿ ಮಳಿ ಹತ್ತಿದ ಅಂದ್ರ ಅರ್ಧ ಪ್ಯಾಂಟ್ ಏರ್ಸ್ಕೊಂಡ್ ಬರ್ಬೇಕ ಈಗ ಆನಂದ್ ನ್ಯಾಮಗೌಡ ಇದ್ದ ಅವನು ಏನ್ ಮಾಡ್ಲಿಲ್ಲ ಈ ಗುರುಗುಂಟಿ ಬಂದಾನ ಅವ್ ಏನ್ ಮಾಡ್ತಾನ ನೋಡುನು ಇಷ್ಟ ಹೇಳುದು ಮತ್ತೇನಿಲ್ಲ ಅಲ್ಲಿ ನೋಡೋಣ ಬೀಳಗಿ ತಾಲೂಕ ಮುಂಡೂನೂರ್ ಗ್ರಾಮ ಸಂಗಣ್ಣ ತಿಪ್ಪರಡ್ಡಿ ಅಂತ ಪ್ರಗತಿಪರ ರೈತರಿ ನಾವು ನಮ್ಗ ನೇರಷ್ಟ ಜಮಖಂಡಿ ಆಕತ್ರಿ ಅಂದ್ರೆ ಎದಕ್ಕ ಹೋಗ್ಬೇಕಾದ್ರು ನಮ್ಗ ಬೀಳಗಿ ದೂರ ಆಕತ್ರಿ ಇಲ್ಲಿ ಬ್ಯಾಂಕ್ ಆತು ಶಾಂತಿ ಆತು ಒಂದ್ ಯಾರ ಕಾರ್ಯಕರ್ತ ದವಾಖಾನಿ ಬಂದ್ರು ಎಷ್ಟೋ ಪೇಷಂಟ್ ದಾರ್ಯಾಗ ಸತ್ತಾವ್ರಿ ಇಲ್ಲಿ ಮೊನ್ನೆ ಒಬ್ಬ ಹಾರ್ಟ್ ಆಗಿ ಸತ್ರಿ ನಮ್ಮಲ್ಲಿ ಈ ರೋಡ್ ದಶಿಂದರಿ ಇಲ್ಲಿ ದವಾಖಾನಿಗೆ ಒಯ್ಬೇಕು ಅನ್ಕ ಹಾರ್ಟ್ ಆಗಿ ಸತ್ ಬಿಟ್ರಿ ಹಾರ್ಟ್ ತೊಂದ್ರೆ ಆತ್ರಿ ಇಮಿಡಿಯೇಟ್ ಕಾರ್ ತೊಗೊಂಡ್ ಹೋಗ್ಬೇಕಾದ್ರೆ ಇಲ್ಲಿ 30 ನಿಮಿಷ ಟೈಮ್ ಬೇಕ್ರಿ ಎಲ್ರಿ ಚಿನಗುಂಡಿಯಿಂದ ಕುಚನೂರ್ ಕ್ರಾಸ್ ಹೋಗಕ್ ಆಚ ಕಡೆ ಮ್ಯಾಲಿನ ಕ್ರಾಸ್ ಅತ್ತಾಗ ಏನೈತಿ 10-15 ನಿಮಿಷನಾಗ ಹೋಗ್ತಾರ್ರಿ ಅಟ ಟೈಮ್ ತಗೊಳೋದ್ರಿಂದ ಜನಸಾಮಾನ್ಯರಿಗೆ ಬಾಳ ತೊಂದ್ರೆ ಆಗ್ತದೆ ಈ ರೋಡ ಈಗ ಆಗತ್ತಲ್ರಿ ಇದ 4 MLA ಬದಲಾಗ್ಯಾರ್ರಿ ನಾನ್ ತಿಳುವಳಿಕೆ ಬಂದಂದ್ರಿ 4 MLA ಬಂದ್ರು ಈ ರೋಡ್ ಒಂದ್ ಸುಧಾರಣೆ ಮಾಡೋದು ಸರ್ಕಾರನೂ ಇಲ್ಲ MLA ಇಲ್ಲ ಅಂದ್ರ ಇದೊಂದ್ ದುರ್ದೈವ ಸಂಗತಿ ಅಂತ ಹೇಳಿ ನಾವು ಅನ್ಕೋತೀವ್ರಿ ಈ ರೋಡನ್ನ ಈ ರೀತಿ ಐತೆ ಅಂದ್ರೆ ಇನ್ನು ಗ್ರಾಮಗಳು ಯಾವ ರೀತಿ ಇರ್ಬೋದು ಗ್ರಾಮ ಒಂದ್ ರೀತಿ ಚಲೋನ ಅದಾವ ಒಂದ್ ರೀತಿ ಸುಮಾರು ಅದಾವ್ರಿ ಗ್ರಾಮ ಬದ್ದಲಂತೂ ಆಯಾ ತಾಲೂಕ್ನವ್ರು ಅವ್ರು ನೋಡ್ಕೋಬೇಕ್ರಿ ಈ ರೋಡಿನ ನೋಡ್ಬೇಕಾದ್ರೆ ಇದು ಅತಿ ಇಲ್ಲೊಂದ್ ಐತ್ರಿ ಇದ ಟೈಪ್ ಗಣಿಯಿಂದ ಮುಂದ ಹೋಗಲಿ ಅಲ್ಲಿ ಒಂದ್ ರೋಡ್ ಇದ ಟೈಪ್ ಐತ್ರಿ ಅಲ್ಲಿಯೂ ನಾನು ಮುಂದ ಒಬ್ಬ 50-60 ವರ್ಷದ ಮುದಕ್ ಬಿದ್ರಿ ಹೊಲಕ್ ಹೋಗಿ ಹಾಲ್ ತಗೊಂಡ್ ಬರೋ ಟೈಮ್ದಾಗ ಬಿದ್ರಿ ಹಂಗ ಇವ್ ಎರಡು ಯಾವ MLA ಬಂದ್ರು ಇವ್ ರೋಡ್ ಸುಧಾರಣೆ ಆಗಿಲ್ಲ ನಮ್ಮಲ್ಲೇ ಹುಡುಗರು ಏನಂದ್ರಿ ಒಂದ್ ಜೀಪ್ ತಗೊಂಡ್ ಹೋಗಾಗ ಇಲ್ಲಿ ಫ್ಲೈಓವರ್ ಮಾಡಿಬಿಡ್ನು ಅಂದ್ರಿ ಅಷ್ಟ ಜನಸಾಮಾನ್ಯರಿಗೆ ತೊಂದ್ರೆ ಆಗೈತ್ರಿ ಇಲ್ಲೇ ನೀರಿಂದ ಹೇಳ್ತಾರ್ರಿ ಸರ್ಕಾರಕ್ಕೆ ಏನ್ ಇಡಲ್ರಿ ಒಂದು ಹೊಲ ಗಿಲ ತಗೊಂಡು ಅಲ್ಲಿ ಡ್ರೈನೇಜರ ಮಾಡ್ಲಿ ಪೈಪ್ ಮುಖಾಂತರ ಮುಂದ್ ನದಿ ಐತ್ರಿ ನದಿಗೆ ನೀರ್ ಬಿಟ್ರ ಇಲ್ಲೇ ಹೊಲಗೋಡವ್ರಿಗೂ ಅನ್ಕೊಳ್ರಿ ಅವ್ರ ರೈತರ ಹೊಲನೇ ರೀ ನಾವು ರೈತರ್ರಿ ಅವ್ರಿಗೆ ಹೊಲಕ್ಕ ನೀರಿಗೆ ತೊಂದ್ರೆ ಆಕತ್ತ ಅವ್ರು ತ್ರಾಸ್ ಮಾಡ್ಕೋತಾರ್ರಿ ಇದನ್ನ ಇಲ್ಲೇ ಪೈಪ್ ಹಾಕಿ ಕೊಡಲ್ಲ ಇದನ್ ಮಾಡಲ್ರಿ ಒಂದ್ ಈಗಿನ ಪೇಮೆಂಟ್ ನೋಡಿ ಒಂದ್ ಯೋಗ್ಯ ಬೆಲೆ ಕೊಟ್ಟು ಬೇಡ ಪೈಪರ್ ಹಾಕಿ ಅವ್ರಿಗೆ ಏನ್ರ ಕಾಂಪನ್ಸೇಷನ್ ಕೊಟ್ಟು ಒಟ್ ನೀರ್ ಇಲ್ಲೇ ಐತ್ರಿ ನದಿ ಏನು ದೂರ ಇಲ್ರಿ 1/2 ಕಿಲೋಮೀಟರ್ ಬೇಡ 800 ಮೀಟರ್ ಆಕತ್ರಿ ಅಟ್ಟಕ್ ಓದ್ ಬಿಡಾಕ ಸರ್ಕಾರ ಆತು ಇವತ್ತ MLA ಆತು ರೀ ಅಲ್ಲಿ MLA ಆತು 4 MLA ಚೇಂಜ್ ಆಗ್ಯಾರ್ರಿ ಇಬ್ರನ ಅಲ್ಲ ನಾವ್ ನೋಡಕ್ ಆಗ್ಲಿ ಕಣ್ ಮುಚ್ಕೋತಾರ ಕಣ್ ಮುಚ್ಚೆ ಕೂತಾರ ಈ ದಾರಿ ಬದಲ್ರಿ
ಇಲ್ಲಿ ಯಾರ್ ಸಾಯ್ಲಿ ಬದುಕ್ಲಿ ಏನ್ ಆಗ್ಯಾರ ಅಂದ್ರು ನೋಡಂಗಿಲ್ರಿ. ರಸ್ತೆ ಹಾಳಾಗ್ ಹೋದ್ರು ರಸ್ತೆ ಹಾಳಾಗೋದಲ್ರಿ, ಹಾಳಾಗಿ ಹದಗೆಟ್ ಹೋಗೇತ್ರಿ.